ನನಗೆ ಹನುಮಂತು ಗೆಲ್ಬಾರ್ದು ಅಂತ ಇರ್ಲಿಲ್ಲ. ಹನುಮಂತು ಒಂದ್ ತಿಂಗಳ ನಂತರ ಬಂದಿದ್ದಾರೆ. ಥಿಂಗ್ ಏನಂದ್ರೆ ಅವ್ರಿಗೆ ಆಟ ಏನು ಅಂತ ಹೊರಗಡೆ ನೋಡ್ಕೊಂಡ್ ಬಂದಿರೋದ್ರಿಂದ ಯಾವ್ದು ವರ್ಕ್ ಆಗುತ್ತೆ, ರಿಯಾಲಿಟಿ ಶೋಗಳ ಬಲ್ಲ ಆಟ ಆಡ್ಕೊಂಡ್ ನಿಮ್ಗೆ ಬಂದಿರೋ ಹನುಮಂತ್ ಅವರು ಇದ್ದಿದ್ದು ಆ ಕಾಮ್ ಅಂಡ್ ಕಂಪೋಸ್ಟ್ ತರ ಇರ್ತಿದ್ರಲ್ಲ, ಅದ್ ಏನಂತ ಅನ್ಸಿತ್ತು? ಅದು ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ದ ಅಥವಾ? ನನ್ಗ ಹಂಗೆ ಅನ್ಸುತ್ತೆ. ನಾನು ಯಾವಾಗ್ಲೂ ಅದನ್ನ ಹೇಳ್ತಿದ್ದೆ ಕೂಡ, ಯಾಕಂದ್ರೆ ತುಂಬಾ ಸೇಫ್ ಗೇಮ್ ಮಾಡೋರು ಅನ್ನೋ ತರ ನನ್ಗ ಅನ್ಸುತ್ತೆ. ಯಾಕಂದ್ರೆ ಕಾಫಿ ಹಚ್ಬೇಕು ಅಂದ್ರೆ ಚೈತ್ರನ ಹೆಸರು ತಗೊಳ್ಳೋರು, ಓಕೆನಾ, ಕಷಾಯ ಕೊಡಿಸ್ಬೇಕು ಅಂದ್ರೆ ಅವ್ರು ಚೈತ್ರನ ಹೆಸರು ತಗೊಳ್ಳೋರು, ಕಸದ ಬುಟ್ಟಿಗೆ ಎಸಿಬೇಕು ಅಂದ್ರೆ ಚೈತ್ರನ ಹೆಸರು ತಗೊಳ್ಳೋರು, ಕಳಪೆ ಕೊಡ್ಬೇಕು ಅಂದ್ರೆ ಚೈತ್ರನ ಹೆಸರು ತಗೊಳ್ಳೋರು. ಅವಾಗೆಲ್ಲ ನನಗೆ ಏನ್ ಅರ್ಥ ಆಯ್ತು, ಇವ್ನು ಒಂದ್ ತಿಂಗಳು ಹೊರಗಡೆ ಮುಂಚೆ ನೋಡ್ಕೊಂಡ್ ಬಂದಿದ್ದಾನೆ, ಸೊ ಈಸಿ ಟಾರ್ಗೆಟ್ ನಾನು, ಹಂಗಾಗಿ ಸೇಫ್ ಗೇಮ್ ಮಾಡ್ತಿದ್ದಾನೆ ಅಂತ ನನಗೆ ಯಾವಾಗ್ಲೂ ಅನ್ಸೋದು. ಈಗ ಅವ್ನು ಮಲೇಷಿಯಾಗೆಲ್ಲ ಹೋಗಿ ಶೋ ಕೊಟ್ಟು ಬಂದಿದ್ದಾನೆ, ಸೊ ಹಂಗೆಲ್ಲ ಶೋ ಕೊಟ್ಟು ಬಂದಿರೋನಿಗೆ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಕ್ ಬರಲ್ಲ ಅಂದ್ರೆ ನಾನ್ ನಂಬಲ್ಲ, ಯಾರು ನಂಬಲ್ಲ. ಸೊ ಅಲ್ಲಿ ಬಂದು ಅದು ಕಂಟೆಂಟ್, ಸೊ ಆತರ ಅವನು ಯಾವ್ದೋ ಒಂದು ಟಾಸ್ಕ್ ಅಲ್ಲಿ ಹಿಂಗೆ ಸುಮ್ನೆ ಬೀಳ್ತಾನೆ, ಯಾಕಪ್ಪ ಬೀಳ್ತಿ ಕೇಳಿದ್ರೆ ಇಲ್ಲ ಇದು ಪ್ರೋಮೋ ಕಂಟೆಂಟ್ ಆಗದ್ ಬಿಡಕ್ಕ ಅಂತ ಅನ್ನೋನು. ಸೊ ಇದನ್ನೆಲ್ಲ ಗಮನಿಸಿದಾಗ ನನ್ಗನ್ಸು ಇವನ್ ರಿಯಾಲಿಟಿ ಶೋಸ್ ಗಳನ್ನ ಪಂಟ್ರಾಗಿರೋನು, ರಿಯಾಲಿಟಿ ಶೋಸ್ ಗೆದ್ಕೊಂಡೇ ಬಂದಿರೋನು ಎಲ್ಲಾ ರಿಯಾಲಿಟಿ ಶೋಸ್ ಗಳನ್ನ. ಸೊ ಹಂಗಾಗಿ ಗೊತ್ತು, ಸೊ ಹಂಗಾಗಿ ಬೇಕು ಅಂತ ಮಾಡ್ತಿದ್ದಾನೆ ನಂಗೆ ಯಾವಾಗ್ಲೂ ಅನ್ಸ್ತಿತ್ತು. ಸೊ ನನ್ನ ಟಾರ್ಗೆಟ್ ಮಾಡೋರ್ ಗೆಲ್ಲಿ ಅಂತ ನಾನ್ ಯಾಕೆ ಬಯಸ್ತೀನಿ.